ಶುಭ ಶ್ರಾವಣ ಗುರುಭಕ್ತಿ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮ ಪಟ್ಟಣದ ಶಂಕರ ಭಾರತಿ ಕಲ್ಯಾಣ ಮಂಟಪದಲ್ಲಿ ಮಹೇಶ ಬಸಟ್ಟಪ್ಪ ಹೊಗ್ಗಿಸೊಪ್ಪಿನ ಸೋದರರು ಬನ್ನಿಕೊಪ್ಪ ಪರಿವಾರದವರು ಹಮ್ಮಿಕೊಂಡಿದ್ದ ಶುಭ ಶ್ರಾವಣ ಗುರುಭಕ್ತಿ ಗಂಜಿಕಟ್ಟಿಯ ಶ್ರೀ ವೈಜಿನಾಥ ಸ್ವಾಮಿಗಳ ತುಲಾಭಾರ ಗೋಮಾತೆಗೆ ಪೂಜೆ, ತಾಯಂದಿರಿಗೆ ಹುಡಿ ತುಂಬುವುದು, ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮಾಜಿ ಶಾಸಕರಾದ ಜಿಎಸ್ ಗಡ್ಡ ದೇವರಮಠ ರಾಮಣ್ಣ ಲಮಣಿ ಅವರು ಉದ್ಘಾಟಿಸಿದರು. ಪಾವನ ಸಾನ್ನಿಧ್ಯ ವಹಿಸಿದ ತುಲಾಭಾರ ಸ್ವೀಕರಿಸಿದ ಗಂಜಿ ಕಟ್ಟಿಯ ಶ್ರೀಗಳು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ರೂವಾರಿ ಮಹೇಶ್ ಹೊಗೆಸೊಪ್ಪಿನ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು, ಸದಸ್ಯರು, ಮುಖಂಡರು ಪಾಲ್ಗೊಂಡಿದ್ದರು. ವರದಿ ವೀರಣ್ಣ ಹಡಪದ, ಲಕ್ಷ್ಮೇಶ್ವರ. ಅಲ್ಪಕ ಒಂದು ಸೇವೆಯನ್ನ ಸ್ವೀಕರಿಸಲು ಆಗಮಿಸಿದಂತ ಶರತ್ಕಲ ಬ್ರಹ್ಮ ಡಾಕ್ಟರ್ ವೈದ್ಯನಾಥ್ ಶಿವಲಿಂಗೇಶ್ವರಾಚಾರ್ಯ ಮಹಾಸ್ವಾಮಿಗಳು ಎಲ್ಲ ಭಕ್ತರಿಂದ ವಿಶ್ವೇಶ್ವರ ಎಲ್ಲ ಮಹಾದೇವವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನನ್ನ ಪುರಸಭೆಯ ಅಧ್ಯಕ್ಷರಾದಂತ ಎಲ್ಲವ ದುರ್ಗಣ್ಣವರು ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು ಆದಂತ ನನ್ನನ್ನು ಹೆಚ್ಚಿಗೂ ಈ ಒಂದು ಸಮಾಜದ ಸೇವೆಯನ್ನು ಮಾಡಿಸಲು ಸಮೀಪಿಸಿದಂತ ಅಂತ ಮಾಜಿ ಶಾಸಕರಂತ ಗಡ್ಡದವರು ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಗುವಂತ ನನ್ನ ಸಂಬಂಧಿಕರು, ನನ್ನ ಹಿರಿಯರಾದಂತ ಶ್ರೀ ಬಸವೇಶ್ವರ ಮಹಾಕ್ಷೇತ್ರವನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಕ್ಷೇತ್ರದ ಶಿರಡಿ ಕ್ಷೇತ್ರದ ಜನಪ್ರಿಯ ಮಾಜಿ ಅಮ್ಮಯ್ಯರು ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಬೆಳಗುಣಿ ಸಹೋದರಿ ಸಹ ಬರುವ ನಿರೀಕ್ಷೆಯಲ್ಲಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಅವರಿಗೂ ಸಹ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗದಗ ಜಿಲ್ಲೆಯ ಅಖಿಲ ಭಾರತ ವೀರ ಶೈವ ಮಹಾಸಭಾ ಅಧ್ಯಕ್ಷರಾದ ಶರಣಬಸಪ್ಪ ಗುಡಿಗುಡಿಯವರು ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಗದಗ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರಾದ ರಾಜಣ್ಣ ಕೂಡಿಗಳು ಸಹ ಬರುವ ನಿರೀಕ್ಷೆಯಲ್ಲಿ ಇದ್ದೀವಿ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದ ಕರ್ನಾಟಕ ರಾಷ್ಟ್ರದ ಜನರಲ್ ಮ್ಯಾನೇಜರ್ ಬಸಣ್ಣ ಗಡ್ಗೇರು ಸಹ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಣ್ಣ ಸಣ್ಣ ಲೆಕ್ಚರರ್ಸ್ ಸಹ ಬರಬೇಕಾಗಿತ್ತು. ಅವರು ಸಹ ಈ ಒಂದು ವೇದಿಕೆಯ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮೇಶ್ವರದ ಯುವ ನಾಯಕರಾದ ಚಂದ್ರಪ್ಪ ಜಗ್ಗಿಯವರು ಸಹ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಕೊಡ್ತಾರೆ. ಈ ಲಕ್ಷ್ಮೇಶ್ವರ ಮಹಾನಗರಿಯಲ್ಲಿ ದುರ್ಗಾದವರನ್ನು ಒಂದು ಕಾರ್ಯಕ್ರಮವನ್ನು ಮಾಡಿ 9 ದಿವಸಗಳ ಒಂದು ನವರಾತ್ರೋತ್ಸವವನ್ನು ಅದ್ದೂರಿಯಾಗಿ ನಮ್ಮೆಲ್ಲರನ್ನು ಜಾಗೃತಿ ಮೂಡಿಸಿ ಆ ಕಾರ್ಯಕ್ರಮವನ್ನು ಒಂದು ಇವರಿಗೆ ಪರಿಚಯ ಮಾಡಿಕೊಟ್ಟಂತ ಆ ಕಾರ್ಯಕ್ರಮ ಸಂಘಟನೆ ತುಂಬ ಸಲಹೆಯನ್ನು ಸಹ ಈ ವೇದಿಕೆ ಮುಖಾಂತರ ತಮ್ಮ ಪರವಾಗಿ ಸ್ವಾಗತಿಸಿಕೊಂಡಿದ್ದೀನಿ. ಅದೇ ರೀತಿಯಾಗಿ ಧಾರ್ಮಿಕ ಚಿಂತಕರಾದಂಥ ಸೋಮಣ್ಣ ನಾಡಿಗರ ಸಾಗರ್ ಸಿಗ್ಲಿ ಇವರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತೇನೆ. ನಾವೆಲ್ಲ ಚಪ್ಪಾಳೆ ಮುಖಾಂತರ ಸ್ವಾಗತ ಕೊಡ್ತೀವಿ. ಭಾಳ ಅದಕ್ಕೆ ಅದೇ ರೀತಿಯಾಗಿ ನನ್ನ ಆತ್ಮೀಯ ಸಹೋದರ, ನನ್ನ ಪುರಸಭೆಯ ಹಿರಿಯ ಸದಸ್ಯರು, ಮಾರ್ಗದರ್ಶಕರು ಅದೇ ಕುಟುಂಬರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಧ್ಯಕ್ಷರು ವೀರಶೈವ ಪಂಚಮಸಾಲಿ ಸಂಘದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ರಾಜೀವ್ ಬಡವಾಳಿ ಅವರು ಸಹ ಸ್ವಾಗತವನ್ನು ಕೊಡ್ತಾ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದ ಸ್ವಲ್ಪ ಕೈಗೆ 10 ಸಾವಿರ ರೂಪಾಯಿ ಬಿಲ್ಲವಾಗಿ 10 ಸಾವಿರ ಕೊಟ್ಟರೆ ಆಟ ಊಟ ಮುಗಿಸ್ತಾರೆ. ಬೇರೆ ಬೇರೆ ದೇಶಗಳಿಗೆಲ್ಲ ಯಾಕಂದ್ರೆ 2 ನಿಮಿಷ ಆದ ನಂತರ ನಮ್ಮ ಚರ್ಮದಲ್ಲಿರುವಂತಹ ರೋಗಗಳಲ್ಲಿ 10% ಕಡಿಮೆ ರೋಗ ಕಡಿಮೆ. ಚರ್ಮ ರೋಗ ಕಳೀತದೆ, ಮನುಷ್ಯನ ರೋಗ ಕಳೀತದೆ, ಮನೆ ಇಲ್ಲಿರುವಂಥ ದೋಷವನ್ನು ಕಳೀತದೆ.
ಯಾವುದು ದೋಷ ಕಳೀತದ ಅದಕ್ಕೆ ದೇವ್ರ ಗೊತ್ತು ನಾವು ಪೂಜೆ ಮಾಡ್ತೀವಿ. ಹೌದಾ? ಅದಕ್ಕೆ 33 ಕೋಟಿ ದೇವರು ಯಾವ್ದು ಕರೆದಿವಿ? ನಮ್ಮಲ್ಲಿರೋದೆಲ್ಲ ದೋಷ, ನಮ್ಮೊಳಗೆ ನಮ್ಮ ಮನೆಯೊಳಗೆ ಇರುವಂತೆಲ್ಲ ದೋಷ ಕಳೆಯುವಂಥ ಶಕ್ತಿ ಆಕಳಲ್ಲೇ ಇರೋದ್ರಿಂದ ಗೋಮಾತೆಯನ್ನು ನಮ್ಮ ಮಹೇಶ್ ಹಾಗೂ ಬಂಧುಗಳೆಲ್ಲ ಸೇರಿಕೊಂಡು ಗೋಮಾತೆಯನ್ನು ಪೂಜೆ ಮಾಡಿ ನಾವು ಪ್ರಾರಂಭ ಮಾಡಿ. ಅದಕ್ಕೆ ಅದರಲ್ಲಿ ಇವರು ಹೇಳಿದಾಗ ಪ್ರತಿ ಮನೆಯವರು ಅವರ ಮನೆಯೊಳಗೆ ಆಕಳ ಬಿಡ್ತಾರೆ. ನೀವು ಒಂದು ಸುಮ್ಮನೆ ಆಕಳ ಹೋಗಿ ಒಳಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಆಕಳ ನಿಮ್ಮ ಮನೆಯಲ್ಲಿ ದೋಷ ನೀವು ಚೌಕ ಮಾಡಬೇಕಷ್ಟೇ. ಅದು ಸುಮ್ಮನೆ ಮಾಡಿ ಯಾಕೆ ಅದಕ್ಕೆ ನಡೀತದೆ ನಿಮಗೆ ಹೇಳ್ತೀನಿ. ಈಗ ಸಂಜೆ ಆದಮೇಲೆ ನಮಗೆಲ್ಲ ಹೊರಗೆ ಹೋಗಿ ಕೊಡ್ತಿದ್ದಿಲ್ಲ. ನಮ್ಮ ಸಣ್ಣ ಹುಡುಗರು ಹೊರಗೆ ಹೋಗ್ಬೇಡ, ಬರ್ತಾವ ಗುಮ್ಮ ಏನೇನೋ ಹೆದರ್ಸ್ತಿದ್ರು. ನಿಮ್ಗೆ ನೀವು ಅವ್ರಿಗೆ ಹೆದರ್ಸ್ತೀವಿ, ಅಪ್ಪ ಅಪ್ಪಗಳಿಗೆ ಅವ್ರು ನಮ್ಗೆ ಹೆದರ್ತಿದ್ರು, ನಾವು ಎಲ್ಲ ಹೆದರ್ತೀವಿ. ನಾವು ನಮ್ಮ ಅಪ್ಪಗೆ ನಮ್ಮ ಹೆದರ್ಸ್ಬಿಟ್ಟಿವಿ ಇಂಥ ಅಲ್ಲ. ಅದಕ್ಕೆ ಸಂಜೆ ಹೊರಗೆ ಹೋಗ್ತಿರಲಿಲ್ಲ ನಮಗೆ. ಅದಕ್ಕೆ ಇಲ್ಲಿಂದ ಹೊರಗೆ ಹೊರಗಿಂದ ಆಗ ಒಳಗೆ ಬಂದ ತಕ್ಷಣ ಮನೆಯಲ್ಲಿ ಏನೋ ದೋಷ ಇದೆ, ಒಳಗೆ ಬಂದಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಅವಾಗ ಸಂಜೆ ಮುಂದೆ ಈ ಸಂಧ್ಯಾ ಸಮಯ ಅಂತ ಕೇಳ್ತಾರೆ. ಸಂಧ್ಯಾ ಸಮಯ ಸೂರ್ಯ ಮುಳುಗ್ತಾ ಇರಬೇಕು, ಚಂದ್ರ ಹುಡ್ತಾ ಇರಬೇಕು. ಸಂಧ್ಯಾ ಸಮಯ ಅಂತ ಹೇಳ್ತಾರೆ. ಸಂಧ್ಯಾ ಹಾಕುವಂಥ ಕೂಡುವಂಥ ಸಮಯ. ಅದು ಸಂಧ್ಯಾಕಾಲದಲ್ಲಿ ಅದಕ್ಕೆ ಗೋಧೂಳಿ ಹೋಗಿ ಅಂತ ಕರೆದು ಸಂಧ್ಯಾಕಾಲ ಗೋಧೂಳಿ. ನೀವು ನೋಡಿ ಕೆಲವು ಪೂಜಾ ಮಾಡೋರೆಲ್ಲ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ.